ರಾಗಿ ತೆನೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ. ನೋಡಿ ಇದನ್ನು ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಎಲ್ಲ ಮತ್ತೆ 2 ಗಂಟೆ ಆಗಿತ್ತು, ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ರಾಗಿನ ಸುಡಬೇಕು ಒಲೆಯಲ್ಲಿ. ಎಲ್ಲ ಸ್ಟವ್ ಮೇಲೆ ಆದ್ರೂ ಸುಟ್ಕೋಬೋದು. ಹಾಗೇ ಸುಟ್ಬಿಟ್ಟು ನೋಡಿ ಈ ಥರ ಇದನ್ನೆಲ್ಲ ಸುಟ್ಟಿರೋ ರಾಗಿ ತೆನೆಯನ್ನು 2 ಕೈಯಿಂದ ಈ ಥರ ಉಜ್ಜಿದ್ರೆ ನೋಡಿ ಈ ಥರ ಎಲ್ಲ ರಾಗಿ ಕಾಳೆಲ್ಲ ಬಂದುಬಿಡುತ್ತೆ. ಈ ಥರ ಉಜ್ಜಿರೋ ರಾಗಿಯಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನನಗಂತೂ ಇದು ತುಂಬ ಫೇವ್ರೇಟು. ಮತ್ತು ಸ್ವಲ್ಪ ಜನ ಇದಕ್ಕೆ ಸ್ವೀಟ್ ಕೊಬ್ಬರಿ ಹಾಗೇ ಬೆಲ್ಲ ಹಾಕ್ಕೊಂಡು ತಿಂತಾರೆ. ನನಗೆ ಅದು ಇಷ್ಟ ಆಗಲ್ಲ. ಇದು ಮಾತ್ರ ನನಗೆ ತುಂಬ ಫೇವ್ರೇಟು, ಚೆನ್ನಾಗಿ ಇಷ್ಟಪಟ್ಟು ತಿಂತೀನಿ ಇದು. ನೀವು ರಾಗಿನ ಯಾವ ಥರ, ಹಸಿ ರಾಗಿನ ಯಾವ ಥರ ತಿಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ಥರನೇ ಯಾವಾಗಲೂ ಮಾಡಿಕೊಂಡು ಉಪ್ಪು, ಖಾರ, ಹಾಗೆಯೇ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ತಿಂತೀನಿ. ಸೂಪರ್ ಟೇಸ್ಟ್ ಮಾತ್ರ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.